ಎಸ್. ಜಾನಕಿ ಅವರ ಅಗಲಿಕೆ ಸಂಗೀತ ಲೋಕಕ್ಕೆ ಆಘಾತ ತಂದಿತ್ತು. 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿ ದೇಶಾದ್ಯಂತ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಅಭಿಮಾನಿಗಳನ್ನು ಗಳಿಸಿದ ಜಾನಕಮ್ಮ ಅವರಿಗೆ ಮೈಸೂರಿನಲ್ಲಿ ವಿಶೇಷ ಅಭಿಮಾನಿಯೊಬ್ಬರು ಇದ್ದಾರೆ. ಸುಮಾರು 30 ವರ್ಷಗಳ ಹಿಂದೆ ಅಮ್ಮನ ಚಿನ್ನವನ್ನು ಅಡವಿಟ್ಟು ಜಾನಕಮ್ಮನನ್ನು ನೋಡಲು ಹೋದ ಬಾಲಕನ ಮನಸ್ಸಿನಲ್ಲಿ ಎಷ್ಟೊಂದು ಅಭಿಮಾನ ಇದ್ದಿರಬಹುದು ಅಲ್ವಾ? ಹೌದು, ಜಸ್ಟ್ 13 ವರ್ಷವಿದ್ದಾಗ ಬಾಲಕನೊಬ್ಬ ತನ್ನ ನೆಚ್ಚಿನ ಗಾಯಕಿಯನ್ನು ಒಮ್ಮೆ ಕಣ್ಣಾರೆ ನೋಡಬೇಕೆಂದು ಅಮ್ಮನ ಚಿನ್ನ ಅಡವಿಟ್ಟು ಚೆನ್ನೈಗೆ ಓಡಿ ಹೋಗಿದ್ದ. ಅಂದಿನಿಂದ ಜಾನಕಮ್ಮ ಆ ಬಾಲಕನಿಗೆ ಅಮ್ಮನಾದರು. ಆ ದಿನ ತಾಯಿಯ ಒಡವೆ ಅಡವಿಟ್ಟು ಹೊರಟಿದ್ದ ಬಾಲಕ ಜಾನಕಿ ಅವರ ಕೊನೆಯ ದಿನಗಳಲ್ಲಿ ಮಗುವಿನಂತೆ ಆರೈಕೆ ಮಾಡಿ ನೋಡಿಕೊಂಡರು. ಎಂಥ ರಕ್ತ ಸಂಬಂಧ, ಎಂಥ ಬಂಧುಗಳು, ಅಭಿಮಾನ ಹಾಗೂ ಮಮತೆಯಿಂದಲೇ ಹುಟ್ಟಿಕೊಂಡ ಇಂತಹ ಅಮ್ಮ ಮಗನ ಬಂಧನವನ್ನು ಪದಗಳಲ್ಲಿ ಹೇಳೋಕೆ ಸಾಧ್ಯವೇ? ಜಾನಕಿ ಅವರ ಅಂತ್ಯ ಸಂಸ್ಕಾರ ಅಭಿಮಾನಿಯ ಮಣ್ಣಿನಲ್ಲೇ ನೆರವೇರಿತು. ಜಾನಕಿ ಅವರು ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋಗೆ ಬರುತ್ತಿರುತ್ತಾರೆ ಎಂದು ತಿಳಿದುಕೊಂಡಿದ್ದ ನವೀನ್ ಸ್ಟುಡಿಯೋ ಗೇಟ್ ಬಳಿ ಕಾಯುತ್ತಿದ್ದರು. ನಿರ್ಮಾಪಕ ಎಂ. ಪಿ. ಶಂಕರ್ ಬಾಲಕನನ್ನು ಗಮನಿಸಿ ಒಂದು ದಿನ ಆತನನ್ನು ಹತ್ತಿರ ಕರೆದು ವಿಚಾರಿಸಿದರು. ನವೀನ್ನ ಅಭಿಮಾನಕ್ಕೆ ಬೆರಗಾಗಿ ಜಾನಕಿ ಅವರ ಚೆನ್ನೈ ನಿವಾಸದ ಫೋನ್ ನಂಬರ್ ಕೊಟ್ಟಿದ್ದರು. ಸಹೋದರ ಪವನ್ ಜೊತೆಗೂಡಿ ಜಾನಕಿ ಅವರ ಮನೆಗೆ ಕರೆ ಮಾಡಿದ ನವೀನ್ ಭೇಟಿಗೆ ಅವಕಾಶ ಕೇಳಿಕೊಂಡಿದ್ದರು. ಜಾನಕಿ ಅವರು ತಾನು ಮಾತನಾಡುತ್ತಿರುವುದು ಒಬ್ಬ ಪುಟ್ಟ ಬಾಲಕ ಎಂಬುದನ್ನು ಕೂಡ ತಿಳಿಯದೆ ಭೇಟಿ ಮಾಡೋಕೆ ಒಪ್ಪಿಕೊಂಡಿದ್ದರು. ತಾನು ಭೇಟಿ ಮಾಡಬೇಕು ಎಂದುಕೊಂಡಿದ್ದ ವ್ಯಕ್ತಿ ಬನ್ನಿ ಭೇಟಿ ಮಾಡೋಣ ಎಂದಾಗ 13 ವರ್ಷದ ಹುಡುಗನಲ್ಲಿ ಮದ್ರಾಸ್ಗೆ ಹೋಗುವಷ್ಟು ದುಡ್ಡು ಎಲ್ಲಿಂದ ತಾನೇ ಬರಬೇಕು? ಚೆನ್ನೈಗೆ ಹೋಗಲು ಆ ಪುಟ್ಟ ಹುಡುಗರ ಬಳಿ ಹಣವಿರಲಿಲ್ಲ. ಆಗ ನವೀನ್ ಸದ್ದಿಲ್ಲದೆ ತಾಯಿಯ ಚಿನ್ನ ಅಡವಿಟ್ಟು ಹಣ ಹೊಂದಿಸಿದ್ದ. ಸಹೋದರನ ಕೈ ಹಿಡಿದು ರೈಲಿನಲ್ಲಿ ಚೆನ್ನೈ ಕಡೆಗೆ ಮುಖ ಮಾಡಿದ. ತಮ್ಮನ್ನು ನೋಡಲು ಬರುತ್ತಿರುವುದು ಪುಟ್ಟ ಬಾಲಕ ಎಂದು ತಿಳಿದಾಗ ಜಾನಕಿ ಅಮ್ಮನ ಕಣ್ಣಾಲಿಗಳು ತುಂಬಿದ್ದವು. ಆ ಮೊದಲ ಭೇಟಿಯಿಂದಲೇ ನವೀನ್ಗೆ ಜಾನಕಮ್ಮನ ಬದುಕಿನಲ್ಲಿ ವಿಶೇಷ ಸ್ಥಾನ ಸಿಕ್ಕಾಗಿತ್ತು. ಮೈಸೂರಿಗೆ ಬಂದಾಗಲೆಲ್ಲ ಜಾನಕಮ್ಮ ಆತನನ್ನು ಭೇಟಿಯಾಗುತ್ತಿದ್ದರು. ಪುಟ್ಟ ಹುಡುಗನನ್ನು ಮಗನೆಂದೇ ಪರಿಗಣಿಸಿದ ಅವರ ಮಧ್ಯೆ ರಕ್ತ ಸಂಬಂಧವನ್ನೂ ಮೀರಿದ ಅಮ್ಮ ಮಗನ ಬಾಂಧವ್ಯ ಗಟ್ಟಿಯಾಗಿತ್ತು. ಜಾನಕಮ್ಮನವರ ಇಳಿ ವಯಸ್ಸಿನಲ್ಲಿ ಅವರ ಸಂಪೂರ್ಣ ಜವಾಬ್ದಾರಿ ಹೊತ್ತಿದ್ದು ನವೀನ್ ಆರಂಭದಲ್ಲಿ ಎನ್. ಆರ್. ಮೊಹಲ್ಲಾದ ತಮ್ಮ ಮನೆಯಲ್ಲೇ ಇರಿಸಿಕೊಂಡು ಉಪಚರಿಸಿದರು. ಬಳಿಕ ಸ್ನೇಹಿತನ ಮಹದೇವಪುರ ರಸ್ತೆಯ ತೋಟದ ಮನೆಯಲ್ಲಿ ಪ್ರಶಾಂತ ವಾತಾವರಣ ಕಲ್ಪಿಸಿದರು. ಜಾನಕಿ ಅವರ ಆರೈಕೆಯನ್ನು ನವೀನ್ ಅವರ ತಾಯಿ ಶಾಂತ ಅವರು ಸ್ವಂತ ಸಹೋದರಿಯಂತೆ ಮಮತೆಯಿಂದ ಮಾಡಿದರು. ಕೆಲವು ವರ್ಷ ಹೈದರಾಬಾದ್ನಲ್ಲಿ ವಾಸವಿದ್ದ ಜಾನಕಿ ಅವರು ಕೊನೆಯ ದಿನಗಳಲ್ಲಿ ಮತ್ತೆ ಮೈಸೂರಿನ ಭೋಗಾದಿ ನಿವಾಸಕ್ಕೆ ಮರಳಿ ಬಂದಿದ್ದರು. ಜಾನಕಿಯವರ ಅಂತ್ಯ ಸಂಸ್ಕಾರ ನೆರವೇರಿದ್ದು ಸಹ ನವೀನ್ ಅವರ ತೋಟದ ಮನೆಯಲ್ಲೇ. ಅಭಿಮಾನಿಯೊಬ್ಬರಲ್ಲಿ ಮಗನನ್ನು ಕಂಡು ಆತನ ಕುಟುಂಬದ ಜೊತೆ, ಊರಿನ ಜೊತೆ, ಮನೆ ತೋಟ ಎಲ್ಲದರ ಜೊತೆ ಇಷ್ಟೊಂದು ಅಭೂತಪೂರ್ವವಾದ ಬಂಧವನ್ನು ಬೆಸೆದ ಬೇರೆ ಯಾರೊಬ್ಬ ಸೆಲೆಬ್ರಿಟಿಯೂ ಇರಲಾರರೇನೋ. ಕೊನೆಗೆ ಅಭಿಮಾನಿ ಜೊತೆಗಿದ್ದುಕೊಂಡೇ ಸಾಯುವುದೆಂದರೆ ಇದಕ್ಕೆ ಏನು ಹೇಳಬೇಕು? ಇದೆಲ್ಲ ನೋಡುತ್ತಿದ್ದರೆ ಇದೆಲ್ಲವೂ ದೇವರೇ ಬೆಸೆದ ಬಂಧ ಅಂತ ಅನಿಸದೇ ಇರದು. ನವೀನ್ ಹಾಗೂ ಜಾನಕಮ್ಮನ ತಾಯಿ ಮಗನ ಬಾಂಧವ್ಯದ ಬಗ್ಗೆ ಈ ಮಾಹಿತಿಯನ್ನು ವಿಜಯಕರ್ನಾಟಕ.com ವರದಿ ಮಾಡಿದೆ.